ಬಿಗ್ ಫೈನಲ್ಲಿ ಟಾಪ್ ಮೊದಲನೇ ಸ್ಟೋರಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಲೆಕ್ಕ ಕೊಡಿ ಅಭಿಯಾನ ತೀವ್ರ ಸ್ವರೂಪ ಪಡ್ಕೊಂಡ ಬೆನ್ನಲ್ಲೇ ಪಂಚಮಸಾಲಿ ಮಠದಿಂದ ವಚನಾನಂದ ಸ್ವಾಮೀಜಿಗಳಿಗೆ ಕಿಕ್ಔಟ್ ಮಾಡಲಾಗಿದೆ. ಮಠದ ಧರ್ಮದರ್ಶಿಗಳಿಂದಲೇ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಒಂದು ವಿಚಾರ ಈಗ ಟ್ರಸ್ಟಿಗಳ ವಾಹನದ ಮೇಲೆ ಶ್ರೀಗಳ ಭಕ್ತರು ಚಪ್ಪಲಿಯನ್ನ ತೂರಾಟ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದಲ್ಲಿ ಹೈ ಡ್ರಾಮಾ ನಡೆದಿದೆ. ಪಂಚಮಸಾಲಿ ಮಠದಿಂದ ವಚನಾನಂದ ಸ್ವಾಮೀಜಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಮಠದ ಧರ್ಮದರ್ಶಿಗಳಿಂದಲೇ ಶ್ರೀಗಳ ಉಚ್ಚಾಟನೆಯಾಗಿದೆ. ಹೀಗಾಗಿ ಟ್ರಸ್ಟಿಗಳ ವಾಹನದ ಮೇಲೆ ಶ್ರೀಗಳ ಭಕ್ತರು ಚಪ್ಪಲಿ ತೂರಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಮಠದಲ್ಲಿ ಹೈ ಡ್ರಾಮಾ ನಡೆದಿದೆ. ಟ್ರಸ್ಟಿಯ ಧರ್ಮದರ್ಶಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಭಕ್ತರು ಸಿಟ್ಟಿಗೆದ್ದಿದ್ದಾರೆ. ಸ್ವಾಮೀಜಿಗಳು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಪೊಲೀಸರ ಮೇಲೆ ಶ್ರೀಗಳು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಆದ್ರೆ ನನ್ನ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅಂತ ಶ್ರೀಗಳು ಆರೋಪಿಸ್ತಾ ಇದ್ದಾರೆ. ವಾಗ್ವಾದದ ಬಳಿಕ ಮಠದೊಳಗೆ ಶ್ರೀಗಳನ್ನ ಪೊಲೀಸರು ಕಳಿಸುವಂತಹ ಕೆಲಸ ಮಾಡಿದ್ದಾರೆ. ಭಕ್ತರಿಗೆ ತೊಂದರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೊಲೀಸರ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಭಕ್ತರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಪಾಪ ಬೆಳಗಿದ ಕಾಯ್ತಾರೆ, ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಸಮಾಜಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18-2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮನೂ ಫಾಲೋ ಮಾಡಿಲ್ಲ. 1.5 ವರ್ಷದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಹಾಂ, 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ?
ಹಗರಿ ಬೊಮ್ಮಳೆ ನಮ್ಮ ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ಬಳಿಕ ದೊಡ್ಡ ಹೈಡ್ರಾಮಾ ನಡೆದಿದೆ. ಜೊತೆಗೆ ಪೊಲೀಸರು ಶ್ರೀಗಳ ಮೇಲೆ ಹಲ್ಲೆ ಮಾಡಿದ್ರ ಅಥವಾ ಶ್ರೀಗಳೇ ಅವ್ರ ಮೇಲೆ ಹಲ್ಲೆ ಮಾಡಿದ್ರ, ಆ ತರದ ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಅಲ್ಲಿ ಹೆಂಗಿದೆ ಸಿಚುಯೇಷನ್, ಈಗ ಏನಿದೆ ಮಾಹಿತಿ? ಖಂಡಿತ ಪ್ರಭು, ಸದ್ಯದ ಮಟ್ಟಿಗೆ ಏನು ವಚನಾನಂದ ಸ್ವಾಮೀಜಿಗಳನ್ನ ಏನು ಉಚ್ಚಾಟನೆ ಮಾಡಿದ ನಂತರದಲ್ಲಿ ಇಡೀ ಒಂದು ಪಂಚಮಸಾಲಿ ಪೀಠದಲ್ಲಿ ದೊಡ್ಡ ಒಂದು ಹೈಡ್ರಾಮಾ ಆಗಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ವಚನಾನಂದ ಸ್ವಾಮೀಜಿಗಳ ಭಕ್ತರು ಮತ್ತೆ ಅವರ ಬೆಂಬಲಿಗರು ಬಂದ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ವಚನಾನಂದ ಸ್ವಾಮೀಜಿಗಳು ಯಾವುದೇ ರೀತಿಯಾದಂತಹ ಮಠದ ವಿರುದ್ಧವಾಗಿ ಅಥವಾ ಸಮಾಜಕ್ಕೆ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಅಕ್ರಮ ಕೆಲಸಗಳನ್ನು ಮಾಡಿಲ್ಲ. ಆದ್ರೆ ಏನು ಧರ್ಮದರ್ಶಿಗಳು ಏನು ಬಂದಂತಹ ಹಣ ಏನಿದೆ, ಅಂದ್ರೆ ಮಠಕ್ಕೆ ಬಂದಂತಹ ಹಣ ಏನಿದೆ, ಆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ ಅಷ್ಟೇ ವಿನಃ, ಆದ್ರೆ ಪ್ರಶ್ನೆ ಕೇಳಿದಕ್ಕೆ ಈ ರೀತಿಯಾಗಿ ಸ್ವಾಮೀಜಿಗಳನ್ನ ಉಚ್ಚಾರಣೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಧರ್ಮದರ್ಶಿಗಳಾಗಿರ್ತಕ್ಕಂತಹ BC ಉಮಾಪತಿ ಆಗಿರ್ಬೋದು, ಬಾವಿ ಬೆಟ್ಟಪ್ಪ ಆಗಿರ್ಬೋದು, ಬಸವರಾಜ ದಿಡ್ಲೂರ್ ಆಗಿರ್ಬೋದು, ಮತ್ತೆ ಪಾಟೀಲ್ ಆಗಿರ್ಬೋದು, ಇವಿಷ್ಟು ಜನ ಸೇರ್ಕೊಂಡು ಸುಮಾರು 15 ಜನರ ಕಮಿಟಿಯಲ್ಲಿ 13 ಜನರ ಒಮ್ಮತದ ಒಕ್ಕೊರಲಿಂದ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದು. ಉಚ್ಚಾಟನೆ ಮಾಡಿದಕ್ಕಿಂತ ಮುಂಚಿತವಾಗಿ ಸ್ವಾಮೀಜಿ ಪರವಾಗಿ ಟ್ರಸ್ಟಿ ಆಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ಅಂದ್ರೆ BJ ಅಜಯ್ ಕುಮಾರ್, ಹಲವು ಮುಖಂಡರು ಮತ್ತೆ ಭಕ್ತರು ಮತ್ತೆ ಅಭಿಮಾನಿಗಳು ಕೂಡ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಿದ ತಕ್ಷಣಕ್ಕೆ ಅಲ್ಲಿರ್ತಕ್ಕಂತಹ ಏನು ಧರ್ಮದರ್ಶಿಗಳು ಏನು ಹರಿಹರಕ್ಕೆ ಹೊರಟು ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಹೈಡ್ರಾಮ್ ಆಗುತ್ತೆ. ಅಂದ್ರೆ ಧರ್ಮದರ್ಶಿಗಳು ಹೋಗುವಂತಹ ವಾಹನಗಳ ಮೇಲೆ ಚಪ್ಪಲಿ ತೋರಿಸುವಂತಹ ಒಂದು ಕೆಲಸವೂ ಆಗ್ತದೆ. ಮತ್ತೆ ಅವ್ರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಒಂದು ಕೆಲಸ ನಡೆಯುತ್ತೆ. ಅಂದ್ರೆ ಸ್ವಾಮೀಜಿಗಳು ಇಡೀ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಧರ್ಮದರ್ಶಿಗಳು ತಮ್ಮ ಕಳ್ಳಾಟ ಎಲ್ಲಿ ಬಯಲಿಗೆ ಬರುತ್ತೆ, ಮತ್ತೆ ತಾವು ಮಾಡಿದಂತಹ ಅಕ್ರಮ ಎಲ್ಲಿ ಬಯಲಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಡೀ ನಮ್ಮ ಸಮಾಜ ಅಂದ್ರೆ ಪಂಚಮಸಾಲಿ ಪೀಠ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಅನ್ನುವಂತ ಒಂದು ಅಭಿಪ್ರಾಯವನ್ನು ಮತ್ತು ಒಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರ ಪರವಾಗಿ ವಚನಾನಂದ ಸ್ವಾಮೀಜಿ ಅಲ್ಲಿ ಏನ್ ಗೇಟ್ ಇತ್ತು, ಗೇಟ್ ಬಳಿ ಹೋದಂತ ಸಂದರ್ಭದಲ್ಲಿ ಒಂದು ನೂಕಾಟ ತಳ್ಳಾಟ ಆಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ತರಿಸಿದ ಗಾಯ ಆಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಅಂದ್ರೆ ಇದು ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕವಾಗಿ ಆಗುವಂತಹ ಘಟನೆ ಅಲ್ಲ, ಬದಲಾಗಿ ಆ ಒಂದು ಘಟನೆ ಏನ್ ನಡೀತದೆ ಅಥವಾ ಒಂದು ತಳ್ಳಾಟ ನೂಕಾಟದಲ್ಲಿ ಆಗುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗುತ್ತೆ. ಈ ವೇಳೆಯಲ್ಲಿ ವಚನಾನಂದ ಸ್ವಾಮೀಜಿ ಕೂಡ ಒಂದು ಏನು ತರಿಸಿದ ಒಂದು ಗಾಯ ಆಗುತ್ತೆ. ಈ ವೇಳೆಯಲ್ಲಿ ಪೊಲೀಸರು ಮತ್ತೆ ವಚನಾನಂದ ಸ್ವಾಮೀಜಿ ನಡುವೆ ಒಂದು ವಾಗ್ವಾದ ಉಂಟಾಗ್ತಕ್ಕಂಥದ್ದು. ಅಂದ್ರೆ ಪೊಲೀಸರು ಆರೋಪ ಮಾಡ್ತಕ್ಕಂಥದ್ದು ಏನಂತಂದ್ರೆ ವಚನಾನಂದ ಸ್ವಾಮೀಜಿಗಳು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾರೆ. ಆದ್ರೆ ವಚನಾನಂದ ಸ್ವಾಮೀಜಿಗಳಂತದ್ದು ಏನಂತಂದ್ರೆ ಟ್ರಸ್ಟಿಗಳು ಅಥವಾ ಏನ್ ಧರ್ಮದರ್ಶಿಗಳು ಏನಿದ್ರೆ ಅವ್ರ ಹೇಳಿಕೆಯ ಮಾತನ್ನ ಕೇಳ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ರೆ ಇದು ಖಂಡನೀಯ. ಇದು ನನ್ನ ಮೇಲೆ ಈ ತರ ಒಂದು ಇನ್ಸಿಡೆಂಟ್ ಆಗ್ತದೆ, ಇದು ನಮ್ಮ ಪಂಚಮಸಾಲಿ ಪೀಠದ ಇಡೀ ಸಮಾಜಕ್ಕೆ ಇದು ಆಗ್ತಕ್ಕಂಥ ಒಂದು ದಬ್ಬಾಳಿಕೆ. ಸೊ ಈ ಸಂಬಂಧಪಟ್ಟಂತೆ ನಾವು ಭಕ್ತರ ಮುಂದೆ ಹೋಗ್ತೀವಿ, ಭಕ್ತರ ಮುಂದೆ ಹೋಗಿ ನಾನು ನ್ಯಾಯವನ್ನ ಕೇಳ್ತೀನಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಮತ್ತು ತಮ್ಮ ಆಕ್ರೋಶದ ನುಡಿಯನ್ನು ಹೊರಾಗ್ತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ ನೋಡೋದಾದ್ರೆ ಇಡೀ ಒಂದು ಹೈಡ್ರಾಮಾ ಏನ್ ನಡೆಯುತ್ತೆ ಅಂದ್ರೆ 2 ತಿಂಗಳ ಹಿಂದೆ ಒಂದು ಗಡುವನ್ನು ನೀಡ್ತಾರೆ. ಅಂದ್ರೆ ವಚನಾನಂದ ಸ್ವಾಮೀಜಿಗೆ ಮಾರ್ಚ್ 24ನೇ ತಾರೀಕು ತಾವು 2 ಮಠದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಮಠ ಪಂಚಮಸಾಲಿ ಪೀಠ, ಮತ್ತೊಂದು ಶ್ವಾಸಗುರು ಯೋಗ ಪೀಠ ಅಂತ ಅಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಈ 2 ಪೀಠದಲ್ಲಿ ಯಾವ್ದಾದ್ರು ಒಂದು ಪೀಠದಲ್ಲಿ ನೀವು ಇರಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ಧರ್ಮದರ್ಶಿಗಳು ಹೇಳಿರ್ತಕ್ಕಂಥದ್ದು. ಅಂದ್ರೆ BC ಉಮಾಪತಿ ಆಗಿರ್ಬೋದು, ಬಾವಿ ಬೆಟ್ಟಪ್ಪ ಆಗಿರ್ಬೋದು, ಬಸವರಾಜ ದಿಡ್ಲೂರ್ ಆಗಿರ್ಬೋದು, ಮತ್ತು ಪಾಟೀಲ್ ಆಗಿರ್ಬೋದು. ಆದ್ರೆ ಶ್ರೀಗಳು ಹೇಳ್ತಕ್ಕಂಥದ್ದು ಅಂತಂದ್ರೆ ನಾನು ಒಂದೇ ಪೀಠದಲ್ಲಿ ಇರ್ತೀನಿ, ಆದ್ರೆ ನೀವು ನಮಗೆ ಲೆಕ್ಕವನ್ನು ಕೊಡಬೇಕು. ಅಂದ್ರೆ ಸರ್ಕಾರದಿಂದ ಬಂದಂತಹ ಹಣ ಏನಿದೆ ಆ ಸಂಬಂಧಪಟ್ಟಂತೆ ಮಠಕ್ಕೆ ಎಷ್ಟರ ಮಟ್ಟಿಗೆ ಖರ್ಚಾಗಿದೆ ಮತ್ತೆ ಎಷ್ಟೆಲ್ಲ ಅನುದಾನ ಬಿಡುಗಡೆ ಆಗಿದೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಬೇಕು ಅನ್ನುವಂತ ಒಂದು ವಿಚಾರ ಇತ್ತು. ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ರಾಜಂತಾಗಿರ್ತಕ್ಕಂಥದ್ದು ಕೊನೆಗೆ ವಚನಾನಂದ ಶ್ರೀಗಳು ಒಂದು ಉಚ್ಚಾಟನೆ ಆಗುವಂತ ಒಂದು ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇವೆಲ್ಲ ಡೀಟೇಲ್ಸ್ಗಾಗಿ.